ಬಿಸಿ ಕೆನೆ ಕಾಫಿ ಮಾಡ್ಕೊಡ್ತೀನಿ, ಕುಡಿದ್ರೆ ಚಿಕ್ಕಿರುತ್ತೆ. ಚಂಪ, ಫ್ರೀ ಸಿಕ್ಕಿದ್ರೆ ಸಾಕು, ನನ್ನ ಹಬಿಗೆ ಕೆನೆ ಕಾಫಿ ಕೂರ್ಸೋದ್ರಲ್ಲೇ ಇರ್ತೀಯ. ಬಾರ ಈ ಕಡೆ. ಮನೆ ಕೊಡ್ತೀನಿ ಅಂತ ಹೇಳಿದ್ರಿ, ದುಡ್ಡು ಯಾರ ಹತ್ರ ಇದೆ? ನಾನು ನಿನ್ನೆ ಹೇಳಿದ್ನಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3000 ರೂಪೀಸ್ ಕೊಡಿ ಅಂತ. ಆದ್ರೆ ಇವತ್ತು ತುಂಬಾ ಕಷ್ಟ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ನೀವು ವಾರಕ್ಕೊಂದ್ಸತಿ ಬಟವಾಡೆ ಮಾಡ್ತೀನಿ ಅಂತ ಹೇಳಿದ್ರಿ, ಮರ್ತ್ಬಿಟ್ರ? ಸುಮ್ಮನೆ ಚಳಿಗೆ ಕಡಕಡ ಅಂತ ನುಡುಗಿ ಸಾಯ್ತಾ ಇದ್ದೀನಿ. ಎಲ್ಲ ಕಡೆ ಕೋಲ್ಡ್ ವೆದರ್ ಇದೆ, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನಿಮಗ್ ಗೊತ್ತೇನ್ರಿ, ಚಳಿಗೆ ಇಡೀ ಅಮೆರಿಕ ನುಡುಕ್ತಾ ಇದೆ. ನಯಾಗ್ರಾ ಫಾಲ್ಸ್ ಮಂಜುಗಡ್ಡೆ ಆಗ್ಬಿಟ್ಟಿದೆ, ನೀರು ದುಮ್ತಾನೆ ಇಲ್ಲ. ಅದಕ್ಕೂ ನನಗೆ ಮನೆ ಕೊಡೋದಕ್ಕೂ ಏನ್ರಿ ಸಂಬಂಧ? ಸಿಕ್ಕಾಪಟ್ಟೆ ಚಳಿ ಇದೆ, ಹಾಗಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಕ್ ಹೋಗಕ್ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಗೆ ದುಡ್ಡು ಕೊಡಕ್ ಆಗಲ್ಲ. ನನಗೆ ಚೀಟ್ ಮಾಡ್ತಾ ಇದ್ದೀರಾ? ಹೋಗಿ ಬಿಸ್ನೆಸ್ ಮಾಡ್ಕೊಂಡು ಮನಿ ತಗೊಂಡ್ ಬನ್ನಿ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ರೀ. ಆ ಚಳಿಗೆ ಯಾರ್ಯಾರೋ ಸಾಯ್ತಾ ಇದ್ದಾರಂತೆ. ಉತ್ತರ ಭಾರತದಲ್ಲಿ 40 ಜನ ಸತ್ತಿದಾರಂತೆ. ಸತ್ತಿರೋ ಹೆಣಗಳು ಕಟ 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 ಅಂತ ನುಗ್ತಿವೆ ಅಂತೆ. ಏನು ಯಜಮಾನ್ರೆ, 3 ವರ್ಷಗಳ ಹಿಂದೆ ಜಪಾನ್ನಲ್ಲಿ ಸುನಾಮಿ ಆಯ್ತಲ್ಲ, ಆಗ ಒಂದೇ ಸಿಟಿನಲ್ಲಿ 19,000 ಜನ ಸತ್ತು ಹೋದ್ರಂತೆ. ಹೌದು ಕಣೆ, ಆ ಸಿಟಿನೇ ಕ್ಲೀನ್ ಆಗೋಯ್ತು. ಆ ಸಿಟಿ ಹೆಸರು ಫುಕುಶಿಮಾ ಅಂತ. ಅಲ್ಲಿ 19,000 ಜನ ಸತ್ತಿರೋದ್ರಿಂದ ಸಿಟಿ ಆಫ್ ಡೇವಿಲ್ಸ್ ಅಂತ ಹೆಸರಿಟ್ಟಿದ್ದಾರೆ. ಈಗ ಆ ಸಿಟಿ ಒಳಗೆ ಯಾರು ಬಿಡ್ತಾ ಇಲ್ಲ. ಹಾಬಿ, ಟಾಪಿಕ್ ಎಲ್ಲೆಲ್ಲೋ ಹೋಗ್ತಾ ಇದೆ. ನನ್ನ ಮಾತು ಅರ್ಥ ಆಯ್ತು ಅಥವಾ ಇನ್ನೊಂದ್ಸಲ ಹೇಳೋ? ಹೊರಗಡೆ ಸಿಕ್ಕಾಪಟ್ಟೆ ಚಳಿ, ರಾತ್ರಿ ಆದ್ಮೇಲಂತೂ ದೆವ್ವಗಳ ಕಾಟ. ಅದಕ್ಕೆ ನಿಮ್ಗೆ ದುಡ್ಡು ಕೊಡಕ್ ಆಗಲ್ಲ. ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಗೊತ್ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ನನ್ನನ್ನು ಆಚೆಗೆ ಯಾರು ಹಾಕ್ತಾರೋ ನಾನು ನೋಡ್ತೀನಿ. ಯಾವ ಕೆಟ್ಟ ಕನಸು ಬೀಳದೆ ಇರ್ಲಪ್ಪ, ಒಳ್ಳೆ ಕನಸೇ ಬೀಳಿ. ಜೈ ಗಂಡುಗಲೇಶ್ವರ. ಮೈ ಡಿಯರ್ ಹಾಬಿ, ನನ್ನ ಕನ್ಸಲ್ಲಿ ಹೆಂಡತಿ ಬಂದಿರೋದ? ಥ್ಯಾಂಕ್ಸ್ ರೀ, ಕನ್ಸಲ್ಲಾದ್ರೂ ಬಂದ್ರಲ್ಲ. ಹಾಬಿ, ಡೋಂಟ್ ಟಾಕ್ ರಬಿಶ್. ಇದು ಡ್ರೀಮ್ ಅಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ. ನಿಜವಾಗ್ಲೂ ಬಂದಿದ್ದೀರಾ? ಹಾಗಾದ್ರೆ ಇದು ಕನ್ಸಲ್ಲ ತಾನೇ? ಪಾಂಡುರಂಗ, ಸರಿಯಾಗಿ ಕಂಡ್ಬಿಟ್ಟು ನೋಡ, ನಾವು ಇಲ್ಲೇ ಇದ್ದೀವಿ. ಯಾಕೋ ಇಷ್ಟೊತ್ತಲ್ಲಿ ಎಬ್ತೀರಾ? ಹಾಬಿ, ಗಂಡಂಗೂ ATM ಮಿಷಿನ್ಗೂ ಟೈಮಿಂಗ್ಸ್ ಇರಲ್ಲ. ಅಂದ್ರೆ ನೀವ್ ನನ್ಗೆ ATM ಇದ್ದ ಹಾಗೆ, ಯಾವಾಗ ಬೇಕಾದ್ರೂ ದುಡ್ಡು ಸಿಗ್ತಾ ಇರುತ್ತೆ. ನೀವ್ ಈ ರೀತಿ ಮಲ್ಗೋದಕ್ಕೆ ನಾವ್ ಬಿಡಲ್ಲ. ಬೆಳಗಿಂದ ನೋಡ್ತಾ ಇದ್ದೀನಿ, ದುಡ್ಡು 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 ಅಂತಿರಲ್ಲ. ದುಡ್ಡೇನ ಆಕಾಶದಿಂದ ಉದ್ರತ್ತ. ದೇವ್ರ ತುರ್ಸಿ ದುಡ್ಡು ಕೊಡ ಬನ್ನಿ, ಆಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ನಾನು 2 days ಇಂದ ಮನೆ ಕೇಳ್ತಾನೆ ಇದೀನಿ, ನೀವು ಕೊಡ್ತೀನಿ ಕೊಡ್ತೀನಿ ಅಂತ ಸತಾಯಿಸಿದ್ದೀರಲ್ಲ. ಅದಕ್ಕೆ ಹೇಳಿದ್ದು ದುಡ್ಡು ಕೊಡ ಬನ್ನಿ ಅಂತ. ಪಾಂಡುರಂಗ, ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಕಣ. ನಿಮಗಾದ್ರೆ ಮಾತ್ರ ಚಳಿ, ನಮಗೇನ್ ಚಳಿ ಆಗಲ್ವಾ? ನಾವು ಮನುಷ್ಯರೇ ಕಣ್ರಿ. ಬಂದು ಬಿಟ್ಲ, ನೋ ಮೋರ್ ಟಾಕ್ಸ್. ಹಬಿನ ಹೇಳ್ಕೊಂಡು ಹೋಗಿ ಆಚೆ ಬಿಸಾಕಣ. ಚಳಿನ ಬಿದ್ದಿದ್ರೆ ಗೊತ್ತಾಗುತ್ತೆ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ರೀ. ಹಬಿ, ಒಂದು ರಾತ್ರಿ ಚಳಿಲೆ ಬಿದ್ದಿದ್ರೆ ಗೊತ್ತಾಗುತ್ತೆ. ಅಯ್ಯೋ, ಸಿಕ್ಕಾಪಟ್ಟೆ ಚಳಿ. ಯಾರು ಇವನು ಗಡಗಡ ಅಂತ ನಡ್ಕೊಂಡು ಮಲಗಿದಾನಲ್ಲ? ಸತ್ತಿದಾನೋ ಬದುಕಿದಾನೋ? ನಡಿ ಗುರು ನೋಡೋಣ. ಯಾರೋ ಕಳ್ಳರು. ನಾನು ಬದುಕಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಮುಗಿಸ್ಬಿಡ್ತಾರೆ. ಏಯ್, ಯಾರೋ ನೀನು? ನಾನು ಪಾಂಡುರಂಗ, ಸತ್ತೋಗಿದ್ದೀನಿ. ಸತ್ತೋಗಿದ್ಯಾ? ಹೌದು, ಸತ್ತು 10 ನಿಮಿಷ ಆಯ್ತು. ಸತ್ತ ಮೇಲೂ ಅರ್ಧ ಗಂಟೆ ಮಾತಿರುತ್ತೆ. ನನ್ನ ಪರವಾಗಿ ನನ್ನ ಒಳಗಿನ ಪ್ರೇತ ಮಾತಾಡ್ತಾ ಇದೆ. ನಾನೀಗ ಡೆಡ್ ಬಾಡಿ. ಅದೇ ನನಗೂ ಒಂದು ಅರ್ಥ ಆಗ್ತಿಲ್ಲ ಕಣ. ಸತ್ತವ್ರು ಹೇಗೆ ಮಾತಾಡೋದಕ್ಕೆ ಸಾಧ್ಯ? ನನ್ನ ಬಾಡಿಗೆ ಸಂಸ್ಕಾರ ಆಗೋವರೆಗೂ ನಾನು ಹೀಗೇ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ನನ್ನ ಬಾಡಿಗೆ ಸಂಸ್ಕಾರ ಆದಮೇಲೆ
ಗಾಳಿ ಆಗ್ಬಿಡ್ತೀನಿ. ಹೌದು, ನಾನು ಸತ್ತೋಗಿದ್ದೀನಿ, ಪ್ರೇತ ಆಗಿದ್ದೀನಿ ಅಂತೀಯಲ್ಲ, ನಮ್ಗೇನು ತೊಂದರೆ ಕೊಡಲ್ಲ ತಾನೇ? ನನಗೆ ಸಂಸ್ಕಾರ ಆಗುವವರೆಗೂ ನಾನು ಯಾರಿಗೂ ತೊಂದರೆ ಕೊಡಲ್ಲ. ನನ್ನ ಬಾಡಿಗೆ ಸಂಸ್ಕಾರ ಆದಮೇಲೆ ನಮ್ಮ ಕೆಲಸ ಶುರು ಆಗುತ್ತೆ. ಸದ್ಯಕ್ಕೆ ನಾನು ಚಳಿಗೆ ನಡ್ಗಿ ಸತ್ತೋಗಿದ್ದೀನಿ. ಮಾತಾಡುತ್ತೆ ಅಂದ್ಮೇಲೆ ನಡ್ಕೊಂಡು ಹೋಗದೆ ಇರುತ್ತೇನೋ. ಅಲ್ಲೋ ಕೊಳ್ಳಿದ್ದೇವ, ದೆವ್ವಕ್ಕೂ ಚಳಿ ಇರುತ್ತೆ. ಇವತ್ತು ಚಳಿ ಜಾಸ್ತಿ ಅಲ್ವಾ, ಅದಕ್ಕೆ ಬೆಂಕಿ ಕಾಯಿಸ್ಕೊಂಡು ಬಂದೆ. ಚಳಿ ಕಾಯಿಸ್ಕೊಂಡ್ ಬಂದೆ ಅಂತಾನೆ. ಇವ್ ನಿಜವಾಗ್ಲೂ ದೆವ್ವ ಆಗಿದ್ರೆ ಬೆಂಕಿ ಕೈ ಸುಡಲ್ಲ ಕಣೋ. ಹೌದಾ? ಟೆಸ್ಟ್ ಮಾಡು. ದೆವ್ವ ಈ ಬೆಂಕಿನ ಕೈ ತಾಕ್ಸು ನೋಡೋಣ. ದೆವ್ವಕ್ಕೆ ಕೈಯಲ್ಲಿರುತ್ತೆ, ನಾನು ಗಾಳಿ. ಹಾಗಾದ್ರೆ ನಮ್ಗೇನು ತೊಂದರೆ ಮಾಡ್ಬೇಡ. ನಾನು ಈ ದೇಹದಲ್ಲಿ ಇರೋದ್ರಿಂದ ನನಗಿನ್ನು ಮೋಕ್ಷ ಸಿಕ್ಕಿಲ್ಲ. ನೀವೇನು ಹೆದರ್ಕೊಳ್ಬೇಡಿ. ನಮ್ಮ ಮನೆಯವರೆಲ್ಲ ನನ್ನನ್ನು ಹೊರಗಾಕ್ಬಿಟ್ರು. ನಾನು ಚಳಿಗೆ ನಡ್ಗಿ ಸತ್ತೋಗ್ಬಿಟ್ಟೆ. ನೀವಿಬ್ರು ಮನೆ ಒಳಗಡೆ ಹೋಗಿ ಕಳ್ತನ ಮಾಡ್ಕೊಳ್ಳಿ. ಹೊತ್ತು ಬಿಟ್ಲ ಅಂತ ಇಬ್ಬರಿದ್ದಾರೆ, ಅವರಿಗೆ 4 ಬಾರಿಸಿ. ದೆವ್ವಣ್ಣ ಒಳಗಡೆ ಇನ್ಯಾರು ಇದ್ದಾರೆ? ಜಾಜಿ ಅಂತ ಒಬ್ಳು ಮೇಕ ಪ್ರಾಣಿ ಇದ್ದಾಳೆ. ಅವಳು ಒಡವೆ ಎಲ್ಲ ಒಂದು ಬಾಕ್ಸ್ ಅಲ್ಲಿದೆ, ಅದನ್ನ ಕತ್ಕೊಂಡು ಹೋಗಿ. ದೆವ್ವಗಳು ಯಾವತ್ತೂ ಸುಳ್ಳು ಹೇಳಲ್ಲ. ನಮ್ದು ನೈಟ್ ಡ್ಯೂಟಿ, ನಿಮ್ದು ನೈಟ್ ಡ್ಯೂಟಿ. ದೆವ್ವಗಳು ಕಳ್ಳರಿಗೆ ಸಹಾಯ ಮಾಡ್ತವೆ. ಹೋಗಿ ಕತ್ಕೊಳ್ಳಿ, ಹೋಗಿ. ಮುಟ್ಟಾಳ್ರ, ಹಿಂದಿನ ಬಾಗಿಲಿಂದ ಹೋಗ್ರ. ಕಳ್ತನ ಮಾಡಕ್ ಬಂದಿದ್ಯಾ? ನಿನಗೆ ಹೊಡಿತೀರ, ಮುತ್ತ ಕೊಡ್ಬೇಕು. ಅದೋಗಿ ಕಳ್ತನ ಮಾಡ್ಕೊ ಬನ್ನಿ ಅಂತ ಹೇಳ್ತು. ಯಾವ್ದೇ ಬಾ ಪಾಂಡುರಂಗ ದೇವ. ಪಾಂಡುರಂಗ ದೆವ್ವ ಆಗ್ಬಿಟ್ಟಿದನ. ಹೌದು, ಅದು ಚಳಿಗೆ ನಡಿಗೆ ಸತ್ತ ದೆವ್ವ ಆಗಿದೆ. ಬೇಕಾದ್ರೆ ಆ ಕಿಟಕಿ ಹತ್ರ ಹೋಗಿ ನೋಡಿ. ನಾನು ಪಾಂಡುರಂಗ ದೆವ್ವ. ನನಗೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಸೇರ್ಕೊಂಡು ನನ್ನ ಆಚೆ ಕಡೆ ಹಾಕಿದ್ರು. ಆ ಚಳಿಯಲ್ಲಿ ನಾನು ನಡ್ಗಿ ಆಚೆ ಕಡೆನೇ ತೀರ್ಕೊಂಡ್ಬಿಟ್ಟೆ. ಏನು ಯಜಮಾನ್ರೆ, ಯಾಕೆ ಈ ರೀತಿ ಮಾಡ್ಕೊಳಕ್ ಹೋದ್ರಿ? ನನ್ ಬಗ್ಗೆ ನಿಮ್ಗೆ ಪ್ರೀತಿ ಮುಂಚೆನೆ ಇದ್ದಿದ್ರೆ ನಾನು ನಿಮ್ಮನ್ನ ಉಳಿಸ್ಕೊತಿದ್ನ. ನನ್ನ ಹೆಂಡತಿಗಿಂತ ನೀನೇ ವಾಸಿ ಕಣೆ. ಈ ಮಾತಿನ ಮುಂಚೆನೆ ಹೇಳಿದಿದ್ರೆ ಹೇಗಾದ್ರೂ ಮಾಡಿ ನಾನು ನಿಮ್ಮನ್ನ ಕಾಪಾಡ್ಕೊತಿದ್ನ. ನಿನ್ಗಿರುವಷ್ಟು ಪ್ರೀತಿ ನನ್ನ ಹೆಂಡತಿಗಿಲ್ವೇ? ಏನು ಯಜಮಾನ್ರೆ? ಅಯ್ಯೋ ಯಜಮಾನ್ರ ಅಲ್ಲ ಕಣೆ, ಯಜಮಾನ್ರ ದೆವ್ವ. ಏನು ಯಜಮಾನ್ರೆ ದೆವ್ವ? ಈಗ ನೀವು ಹೋಗ್ಬಿಟ್ಟಿದ್ದೀರಲ್ಲ, ಮುಂದೆ ಹೇಗೆ? ನನ್ನ ದೇಹನ ಯಾವ್ದಾದ್ರು ಕಾಡಲ್ಲಿರೋ ಮರದ ಒಟ್ರ ಒಳಗೆ ಇಟ್ಬಿಡ್ತೀನಿ. ಬಾಡಿನ ಸಂಸ್ಕಾರ ಮಾಡಕ್ ಬಿಡಲ್ಲ. ದಿನ ರಾತ್ರಿ ನಿನ್ನ ನೋಡೋಕೆ ಅಂತಾನೆ ಬರ್ತೀನಿ. ಪಲ್ಲು, ಪಲ್ಲು, ಪಲ್ಲು. ಏನಾಯ್ತು ಚಂಪಾ? ಯಾಕೆ ಕಿರ್ಚ್ಕೊತಾ ಇದ್ಯಾ? ನಮ್ಮ ಯಜಮಾನ್ರು ದೆವ್ವ ಆಗ್ಬಿಟ್ಟಿದಾರೆ ಕಣೆ. ಈ ವಿಷಯ ನಿಂಗೆ ಹೆಂಗೆ ಗೊತ್ತಾಯ್ತು? ನಿಮ್ಮ ಅತ್ತಿಗೆ ನಮ್ಮ ಯಜಮಾನ್ರೆ ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಪಾಪ ಅವ್ರು ಚಳಿಲಿ ನಡ್ಗಿ ಹಾಗೆ ಹೋಗ್ಬಿಟ್ರಂತೆ. ಈ ಕಡೆ ನಮ್ಮ ಯಜಮಾನ್ರೆ ದೆವ್ವ ನನ್ನ ಹತ್ರ ಬಂದು ಮಾತಾಡ್ಕೊಂಡು ಹೋಯ್ತು. ಎಲ್ಲಿಗೆ ಹೋಯ್ತು? ಗಾಳಿಲಿ ತೇಲ್ಕೊಂಡು
ರಾಜೆ ಅಕ್ಕ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಇರ್ಲಿ ಕರೆದಿದ್ ಯಾಕೆ ಅಂತ ಹೇಳಿ. ಹಬಿ ನಿನ್ ಜೊತೆ ಮಾತಾಡಿ ಆಮೇಲೆ ಎಲ್ಲಿ ಹೋದ್ರು? ಕಿಟಕಿಯಿಂದ ತೂರ್ಕೊಂಡು ಎಲ್ಲ ದೂರ ಹೊಟ್ಟೋದ್ರು. ಜಾಜಿ ಅವರೇ, ನಾನು ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಪಾಂಡ್ರಗನ್ ಸುಳಿವೇ ಇಲ್ಲ. ಜಾಜಕ್ಕಿ, ನಾನು ಬಾವ ಎಲ್ಲಾ ಕಡೆ ಹುಡುಕ್ತೆ, ಬಾವ ಎಲ್ಲೂ ಸಿಗಲಿಲ್ಲ. ಹಬಿ ನಾರ್ಮಲ್ ಆಗಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹುಡುಕಿದ್ರ? ಎಲ್ಲಾ ಕಡೆ ಹುಡುಕಿದ್ವಿ. ರಾಜೇಶ್ವರಿ ಅವ್ರ ಮನೆ ಹತ್ರ ಹುಡುಕಿದ್ವಿ, ಅಸ್ಮಿತಾ ಮನೆ ಹತ್ರ ಹುಡುಕಿದ್ವಿ, ಕಡೆಗೆ ಪದ್ಮಜ ಮನೆ ಹತ್ರನೂ ಹುಡುಕ್ಬಿಟ್ವಿ. ನಾನು ಅಷ್ಟೇ ಪದ್ಮಿನಿ ಮನೆ ಹತ್ರ ಹೋಗಿ ಹುಡುಕ್ತೆ, ಬಾವ ಅಲ್ಲಿ ಇರ್ಲಿಲ್ಲ. ಯಜಮಾನ್ರು ನೆನ್ನೆನೆ ಹೇಳ್ತಾ ಇದ್ರು, ನಾನು ಎಲ್ಲೋ ದೂರ ಹೋಗಿ ನನ್ನ ದೇಹನ ಕಾಡಿನ ಪೊಟ್ರೆಲ್ ಬಿಟ್ಟು ಬಂದ್ಬಿಡ್ತೀನಿ, ಸಂಸ್ಕಾರ ಮಾಡಕ್ಕೆ ಬಿಡಲ್ಲ, ನಿನ್ನ ಮಾತ್ರ ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ನೋಡ್ತಾ ಇರಿ, ಇವತ್ತು ರಾತ್ರಿ ಯಜಮಾನ್ರು ಬಂದೇ ಬರ್ತಾರೆ, ನಿಮಗೆ ಬುದ್ಧಿ ಕಲಿಸ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ, ಅದರಲ್ಲಿ ದಂಡ ಪಿಂಡಗಳಿಗೆ ಮಸಾಲೆ ದೋಸೆ ತಿನ್ನೋದಕ್ಕೆ ಅಂತ 200 ರೂಪಾಯಿ ಕೊಡು, ಯಾಕೆಯವ್ರಿಗೆ 1000 ರೂಪಾಯಿ ಕೊಡು, ಉಳಿದಿದ್ದನ್ನ ನೀನು ಇಟ್ಕೊಂಡು ಮಜಾ ಮಾಡು. ತಗೊಳ್ರು, 200 ರೂಪಾಯಿ, ನಿಮ್ 1000 ರೂಪಾಯಿ, ಇದು ನಂಗೆ. ಹಬಿ ನನ್ ಬ್ಯೂಟಿ ಪಾರ್ಲರ್ಗೆ 1000 ರೂಪಾಯಿ ಸಾಕಾಗಲ್ಲ. ಗಂಡನೇ ನೆಗೆದು ಬಿದ್ದ ಮೇಲೆ ಬ್ಯೂಟಿ ಪಾರ್ಲರ್ ಯಾಕ್ರಿ ಬೇಕು? ರಾತ್ರಿ ಹೊತ್ತು ಮಾತ್ರ ನಾನು ಬರೋಕ್ ಸಾಧ್ಯ, ರಾತ್ರಿ ಬಂದಾಗ ಮಾತಾಡ್ತೀನಿ. ಪದ್ದು ಬಿಟ್ಲ ಹಬಿ ಎಲ್ಲೇ ಇದ್ರು ಹೋಗಿ ಕರ್ಕೊಂಡ್ ಬಂದ್ರು. ಅವ್ರೆಲ್ಲಿದ್ದಾರೆ? ಗಾಳಿ ಮಾತಾಡಿದ್ದು. ಪದ್ದು ಬಿಟ್ಲ ಹಬಿ ಚಳಿಗೆ ಗಡಗಡ ಅಂತ ನಡಗಿ ಡೈ ಆಗಿ ಡೆಡ್ ಆಗಿದಾರೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಮಂತ್ರವಾದನ್ ಕರ್ಸಿದ್ರೆ ಹೇಗಿರುತ್ತೆ? ಅವ್ರಿಗೆಲ್ಲ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಹಬಿ ಡೆವಿಲ್ ಆಗಿ ಬಂದು ನಮ್ಮನ್ನೆಲ್ಲ ಕಾಡ್ತಾರೆ ಕಣ್ರು. ನಮ್ಗೆ ಗೊತ್ತಿರೋ ಮಂತ್ರವಾದಿನ ನಾವು ಕರ್ಕೊಂಡ್ಬಂದ್ಬಿಡೋಣ. ಮಂತ್ರವಾದಿ ಸುಮ್ನೆ ಬರ್ತಾರೇನಾ? ಈಗ 200 ರೂಪಾಯಿ ಕೊಟ್ಟಿದ್ದಾರೆ ತಾನೆ, ಹೋಗಿ ಕರ್ಕೊಂಡ್ ಬರ್ತಿರೋ 200 ರೂಪಾಯಿ ಕಿತ್ಕೊಳ್ಳೋ. ಬನ್ನಿ ಬನ್ನಿ ಗುರುಗಳೇ, ಬನ್ನಿ ಬನ್ನಿ ಮಂತ್ರವಾದಿಗಳೇ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಈ ಧ್ವನಿನ ಎಲ್ಲೂ ಕೇಳ್ದಂಗಿದ್ದಿಲ್ಲ. ಜಾಜಕ್ಕೆ, ನಾನು ಮಂತ್ರವಾದಿನ ಎಲ್ಲಾ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ, ಅದಕ್ಕೆ ನಮ್ಮ ಬದುಕಿನೇ ಮಂತ್ರವಾದಿ ವೇಷ ಹಾಕಿ ಕರ್ಕೊಂಡ್ಬಂದೀನಿ. ವೆರಿ ಗುಡ್ ಬಿಟ್ಲ, ನನಗೂ ಇದೇ ಬೇಕಾಗಿದ್ದು. ಹಬಿ ಸತ್ತಿದಾರೋ ಸತ್ತಿರೋ ತರ ನಾಟಕ ಮಾಡ್ತಾ ಇದಾರೋ ಅಂತ ತಿಳ್ಕೊಳ್ಳೋಕೆ ಈ ಮಂತ್ರವಾದಿನೇ ಸಾಕು. ಏನು ಯಜಮಾನ್ರೆ? ನೋಡಿ ಯಜಮಾನ್ರೆ, ನಮ್ಮನೆಗೆ ಮಂತ್ರವಾದಿಗಳು ಬಂದಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಮಂತ್ರವಾದಿಗಳ ವಾಸನೆ ನಮಗೆ ದೂರದಿಂದಲೇ ಗೊತ್ತಾಗುತ್ತೆ. ಮಂತ್ರವಾದಿಗಳನ್ನ ಮಾತ್ರ ಹೊರಗೆ ನಾವೆಲ್ಲ ದೆವ್ವಗಳು ಒಗ್ಗಟ್ಟಾಗಿರ್ತೀವಿ. ನಮ್ಮನ್ನ ಮಂತ್ರವಾದಿಗಳು ಏನು ಮಾಡ್ಕೊಳಕ್ಕಾಗಲ್ಲ. ಪಾಂಡುರಂಗ, ನಿನಗೆ ಅಷ್ಟ ದಿಗ್ಬಂಧನ ಹಾಕ್ತೀನಿ. ಗ್ರೀಂ, ಗ್ರಾಂ. ನನ್ನ ತಂಟೆಗೆ ಬರಬೇಡ. ಪಾಂಡುರಂಗ, ಎಲ್ಲಿ ನಿನ್ನ ಶರೀರ? ಹನುಮಗಿರಿ ಕಾಡಲ್ಲಿರೋ ಮಾವಿನ ಮರದ ಕೊಟ್ರ ಒಳಗಡೆ ಇದೆ. ಮಾವಿನ ಮರದ ಪೊಟನೆಯಿಂದ ನಿನ್ನ ಶರೀರ ಇಲ್ಲಿತ್ತ? ಯಾಕೆ ತರಲ್ಲ? ನಾನೀಗ ದೆವ್ವ, ನನ್ನ ಜೊತೆ ನನ್ನ ಫ್ರೆಂಡು ದೆವ್ವನು ಬಂದಿದೆ. ಇಲ್ಲಿ ಚಪ್ಪ ಯಾಕೆ ಈ ತರ ಆಡ್ತಾ ಇದ್ಯಾ? ಏನಾಯ್ತೆ? ನಮ್ಮ ಯಜಮಾನ್ರು ಫ್ರೆಂಡ್ ದೇವ ನನ್ನ ಮೇಲೆ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಆಗಿರೋ ಪದ್ಧನ ನಾನು ಸುಮ್ಮನೆ ಬಿಡೋದಿಲ್ಲ. ಆದ್ರೆ ಪದ್ದು ಇಲ್ಲಿ ಇಲ್ವಲ್ಲ. ಮಂತ್ರವಾದಿ ವೇಷ ಹಾಕೊಂಡು ಬಂದಿರೋದು ಪದ್ಧನೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಚಪ್ಪ ಎತ್ತ ಮಾಡ್ಕೊಳೆ. ಚಪ್ಪ ಯಾಕೋ ತುಂಬಾ ಸುಸ್ತಾಗ್ತಿದ್ಯಲ್ಲ, ಏನಾಯ್ತಿಲ್ಲಿ? ಚಪ್ಪ, ನಿನ್ ಮೈ ಮೇಲೆ ನಮ್ಮ ಅಣ್ಣಯ್ಯಂದೆ ಒಂದು ಫ್ರೆಂಡ್ ದೇವ ಬಂದಿತ್ತು ಕಣೆ. ಪಾಪ, ಅದನ್ನ ಚೆನ್ನಾಗಿ ಹೊಡೆದು ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಟ್ಟೆ. ಪದ್ದು ಬಿಟ್ಲ, ನೀವಿಬ್ರೇನಾದ್ರೂ ನಮ್ಮ ಯಜಮಾನ್ರ ಹತ್ರ ಮಸಾಲೆ ದೋಸೆಗೆ ಅಂತ ದುಡ್ಡು ಕೇಳಿದ್ರೆ ನಮ್ಮ ಯಜಮಾನ್ರ ದೇವ ಸುಮ್ಮನೆ ಬಿಡುತ್ತಾ? ನಿಮ್ಮಿಬ್ರು ಗಂಟ್ಲಿಗೂ ಪೈಪ್ ಹಾಕಿ ರಕ್ತನ ಗಟ 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 ಅಂತ ಕುಡಿದ್ಬಿಡುತ್ತೆ. ನಮ್ಮ ಅಣ್ಣಯ್ಯ ಏನೋ ಹೋದ, ಬಾಡಿನೂ ಸಿಗ್ಲಿಲ್ಲ. ಎಲ್ಲಿದ್ಯೋ ಏನಾಗಿದ್ಯೋ ಒಂದು ಗೊತ್ತಾಗ್ತಿಲ್ಲ. ನಾನೇ ಇಷ್ಟ ಆರಾಮಾಗಿದ್ದೀನಿ, ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ಯಾ? ನಮ್ಮ ಅತ್ತೆಯವ್ರು ಯಾವಾಗ್ಲೂ ಹೇಳೋರು, ಗಂಡುಗಲಿ ವಂಶದ
ಪ್ರಪಂಚದಲ್ಲಿ ಮನುಷ್ಯ ಹುಟ್ಲಿ ಸಾಯ್ಲಿ ನಾವು ಮಾತ್ರ ಸಂತೋಷವಾಗಿರ್ಬೇಕು ಅಂತ. ಅಲ್ಲ ಕಣೆ ಚಂಪ, ನಮ್ಮ ಅಣ್ಣಯ್ಯ ಹೋಗಕ್ ಮುಂಚೆ ಆಸ್ತಿನ ಪಾಲ್ ಮಾಡ್ಬಿಟ್ಟಾರೆ ಹೋಗ್ಬೇಕು. ನಿಮ್ಮ ಅಣ್ಣಯ್ಯನೇ ಇಲ್ಲ ಅಂದ್ಮೇಲೆ ಇಡೀ ಆಸ್ತಿ ನಿಂದೆ ತಾನೆ. ಹಾಗಂತ ಖರ್ಚು ಮಾಡೋದಕ್ಕೆ ಹೋಗ್ಬೇಡ. ಹಾಗೇನಾದ್ರೂ ಮಾಡಿದ್ರೆ ನಿಮ್ಮ ಅಣ್ಣಯ್ಯ ದೇವ ನಿನ್ ರಕ್ತನು ಗಟ 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 ಅಂತ ಕುಡಿದ್ಬಿಡ್ತಾರೆ. ಕಾಲದಲ್ಲಿ ಸತ್ತು ದೆವ್ವ ಆಗಿರೋ ನಮ್ಮ ಯಜಮಾನ್ರ ದೆವ್ವ ಸುಮ್ಮನೆ ಇರುತ್ತಾ? ಅವ್ರು ಬದುಕಿದ್ದಲ್ಲಿ ಯಾರ್ಯಾರು ಅವ್ರಿಗೆ ತೊಂದರೆ ಕೊಟ್ರೋ ಅವ್ರಿಗೆ ಕಾದಿದೆ. ಚಪ್ಪನ್ ಮಾತುಗಳು ಕೇಳಿ ನನ್ನ ಕೈ ಕಾಲೆಲ್ಲ ಗಡ 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 ಅಂತ ನಡುಗ್ತಿದೆ ಕಣೋ. ಅವ್ರು ಹೇಳಕ್ ನೋಡಿದ್ರೆ ಪಾವ ನಮ್ಮೆಲ್ಲ ಸೇಡು ತೀರಿಸ್ಕೊಳ್ಳೋ ಕಾಣುತ್ತೆ. ಅಯ್ಯೋ ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ, ನಾ ಬರ್ತೀನಪ್ಪ. ನಂಗೆ ಒಬ್ಬನಿಗೆ ರೂಮಲ್ಲಿ ಮಲ್ಕೊಳಕ್ ಭಯ ಆಗುತ್ತೆ ಅಂತ ನಾನು ಇಲ್ಲಿ ಬಂದಿರೋದು ಕಣೋ. ಅದಕ್ಕೆ ನಾನೇನ್ ಮಾಡ್ಬೇಕು? ನಾವಿಬ್ರು ಇಲ್ಲೇ ಮಲಗ್ ಬಿಡೋಣ. ಆಯ್ತು. ಏನ್ರಾ ನನ್ನ ಆಚೆ ಚಳಿಲಿ ಮಲಗಿಸಿ ನನ್ನ ಕೊಂದು ನೀವು ನಿಶ್ಚಿಂತೆಯಿಂದ ಬೆಚ್ಚಿಗೆ ಮಲಗ್ತಿದ್ದೀರಾ? ನಿಮ್ಮನ್ನು ಮಲಗೋಕ್ ನಾನು ಬಿಡಲ್ಲ. ಏನ್ ಮಾಡ್ತೀರಾ? ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಗಾಬರಿ ಆಗಿದ್ದೀರಾ? ಏನಾಯ್ತು? ರಾಜವ್ರೆ, ಪಾಂಡ್ರಂಗನ ಧ್ವನಿ ಎಲ್ಲೆಲ್ಲಿಂದ ಕೇಳಿಸ್ತಾ ಇದೆ. ನಿಂಗೆ ಎಲ್ಲಿಂದ ಕೇಳಿಸ್ತಾ ಇದೆಯಪ್ಪ ಅದು? ಈ ಕಡೆಯಿಂದ. ಬಿಟ್ಲ ನಿನ್ಗೆ? ಈ ಕಡೆಯಿಂದ. ಮನುಷ್ಯ ಡೈ ಆಗಿ ಡೇಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಸಂಸ್ಕಾರ ಮಾಡ್ಬಿಡ್ಬೇಕು. ಪ್ಲೀಸ್ ಹಬಿ ಬಾಡಿ ಎಲ್ಲೇ ಇದ್ರು ತಗೊಂಡ್ ಬನ್ನಿ. ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸರಿಯಾಗಿ ಹೇಳಿದ್ರಿ ಜಾಜಿ ಅವ್ರೆ. ಅವ್ರು ಬದುಕಿದ್ದಾಗ ಅವ್ರಿಗೆ ಯಾರ್ಯಾರು ಕಾಟ ಕೊಟ್ಟಿರ್ತಾರೋ ಸತ್ತ ಮೇಲೆ ದೆವ್ವಾಗಿ ಬಂದು ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ತಾರಂತೆ. ಬಾವಂಗ ಕಾಟ ಕೊಟ್ಟರೆ ನಾವು 3 ಜನ ಅಣ್ಣನೇ ಬಿಡ್ತಾರ. ನೀವು ಈಡ್ಗೈ ಬಿಡ್ತಾರೆ. ಆದ್ರೂ ನನಗೊಂದು ಅನುಮಾನ, ಪಾಂಡ್ರಂಗ ಸತ್ತಿದ್ರು ಚಂಪ ಮಾತ್ರ ಆರಾಮಾಗೇ ಇರಲ್ಲ ಅಂತ. ನನ್ಗನ್ಸಿದೆ ಹಬಿ ಏನಾದ್ರು ನೀರಸ ನಾಟಕ ಮಾಡ್ತಿದಾರ ಅಂತ. ಇದ್ರೂ ಇರ್ಬೋದು. ಹೌದಾ? ಟಾಟಾ. ಕಾಣಿಸ್ಲೇ ಇಲ್ವಲ್ಲೇ? ಅಯ್ಯೋ, ನೀವ್ ನೋಡೋ ಅಷ್ಟರಲ್ಲಿ ಅವ್ರು ಕಿಟಕಿಯಿಂದ ತೂರ್ಕೊಂಡು ಹೋಗ್ಬಿಟ್ರಲ್ಲ. ನೆಕ್ಸ್ಟ್ ಟೈಮ್ ಹಬಿ ದಿಗ ಬರ್ಲಿ ಕರೆಂಟ್ ಕೊಟ್ಬೇಡ. ಆಗ ಹಬಿ ಮಾಡ್ತಿರೋದು ರಿಯಲೋ ಅಂತ ಗೊತ್ತಾಗುತ್ತೆ. ಹೌದು, ನಾವಿವತ್ತು ಅದನ್ನ ಚೆಕ್ ಮಾಡ್ಬಿಡ್ತೀವಿ. ಏನಾದ್ರು ನಾವು ನೋಡೇ ಬರ್ತೀವಿ. ನೀವು ನಿಜವಾಗ್ಲೂ ಗಂಡ ದೇವನ್ನೇ ಆಗಿದ್ರೆ ಈ ವೈರ್ನ ಮುಟ್ಟೆ ಏನೊಂದು ಬಂದು ಕರೆಂಟ್ನ ಮುಟ್ಟಿದ್ರು ಏನೂ ಆಗ್ತಾನೆ ಇಲ್ಲ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡೋಣ. ಸರಿ ಚೆಕ್ ಮಾಡು. ಅದು ಪಾವತವ ಕರೆಂಟ್ನ ಮುಟ್ಟಿತು, ಏನೂ ಆಗ್ಲೇ ಇಲ್ಲ. ಪಾಪನ ಪದ್ದು ಮುಟ್ಟದ ಕರೆಂಟ್ ಹೊಡೆದು ಕಾಗೆ ತರ ಬಿದ್ದೋಗ್ಬಿಟ್ಟ. ಏನು ಯಜಮಾನ್ರೆ, ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಕೆನೆ ಕಾಫಿ ಮಾಡಿದ್ದೀನಿ. ಅಡುಗೆ ಮನೆಗೆ ಬಂದು ಕಾಫಿ ಕುಡಿದು ಅಲ್ಲೇ ಹೋಗ್ತೀರಾ? ದೆವ್ವ ಜೊತೆ ಯಾರು ಮಲಗಬಾರದು. ಅಯ್ಯೋ, ಇವತ್ತು ಅದು ಏನಾಗುತ್ತೋ ನೋಡಿ ಬಿಡೋಣ. ಅಲರ್ಟೆ ಜಾಸ್ತಿ ಆಯ್ತು. ಹೀಗೆ ಮಾತಾಡಿದ್ರೆ ಗೊಟ್ಟಿಗೆ ಬಾಯಿ ಹಾಕಿ ರಕ್ತದ ಗಟ ಗಟ ಅಂತ ಕುಡಿದ್ಬಿಟ್ಟಿನಿ. ಕಿಟಕಿಯಿಂದ ಆಚೆ ಹೊಟ್ಟೋಯ್ತು. ಪದ್ದು ನನ್ಗೆ ಯಾಕೋ ಡೌಟು ಕಣ. ಬಾವನ ಮುಖದಲ್ಲಿ ಬೂದಿ ಇಲ್ಲ, ಇವರು ನಾಟಕ ಮಾಡ್ತಿದ್ದಾರ. ಏನ್ ಕಣ, ಪಾಂಡ್ರಂಗಂಗೆ ಏನು ಆಗಿಲ್ಲ, ಅವನು ಸರಿಗೆ ಇದ್ದಾನೆ. ಒಂದು ಕೆಲಸ ಮಾಡೋಣ, ಬಾವ ಹಿಂಗಿರ್ಬೇಕಾದ್ರೆ ಒಂದು ಫೋಟೋ ತಗೊಂಡು ಜಾಜತೆಗೆ ತೋರ್ಸೋಣ. ನೋಡಿ ಹೆಂಗಿದೆ ಫೋಟೋ? ಸೂಪರ್. ಈ ಫೋಟೋ ನೋಡ್ತಾ ಇರೋ, ನಾನು ಹೋಗಿ ಜಾಜತೆಗೆ ಕರ್ಕೊಂಡ್ಬರ್ತೀನಿ.
ನಾವು ನಿಮ್ಗೊಂದು ಆಶ್ಚರ್ಯ ತೋರಿಸ್ತೀವಿ. ಆ ಆಶ್ಚರ್ಯ ನೋಡ್ತಿದ್ದ ಹಾಗೆ ನೀವು ಮಹದಾಶ್ಚರ್ಯದಿಂದ ಸತ್ತೋಗ್ಬಿಡ್ತೀರ. ಅದು ಹೇಳ ನಾನು ಮಲಗಿಲ್ಲ ಕಣೋ, ಕಣ್ಮಿಟ್ಕೊಂಡು ಧ್ಯಾನ ಮಾಡ್ತಿದ್ದೀನಿ. ಏನ ಮೇಲೆ ಜಾಜತ್ಗೆ ಬಾವ ದೆವ್ವನಲ್ಲ ಏನೂ ಅಲ್ಲ. ಈ ಫೋಟೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚಂಪಾ ಇದ್ದಾಳೆ, ಹಬ್ಬಿ ಕಾಣಿಸ್ತಾನೆ ಇಲ್ಲ. ಫೋಟೋ ತೆಗ್ದಾಗ ಇದ್ರಲ್ಲ. ಫೋಟೋ ಇಂದ ಮಾಯ ಆಗಿದ ನನ್ ಮೇಲೆ ಪಾಂಡುರಂಗ ದೆವ್ವನೇ. ಹಬ್ಬಿ, ಅನ್ಯಾಯವಾಗಿ ನೀವು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರ. ನಿಮ್ ಬಾಡಿನೂ ಇಲ್ವೇ? ಜಾಜಿದ್ಗೆ ಇದಕ್ಕೊಂದು ದಾರಿ ಹುಡುಕಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಅಣ್ಣಯ್ಯ ಬದುಕಿದಾನೋ ಸತ್ತಿದಾನೋ ಅಂತಾನೆ ಗೊತ್ತಾಗ್ತಿಲ್ಲ. ಹಬ್ಬಿ, ನೀವ್ ಬದುಕಿದಿದ್ರೆ ನಾನ್ ನಿಮ್ಮನ್ನ ಹನಿಮೂನ್ಗೆ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೆ. ಏನ್ ಮಾಡ್ಲಿ, ನೀವೇ ಇಲ್ವೇ, ಹೊರಟೋಗ್ಬಿಟ್ಟಿದ್ದೀರ. ಹಬ್ಬಿ, ನಿಮ್ ಬಾಡಿ ಒಳಗೆ ನೀವು ಸೇರ್ಕೊಂಡು ಬದುಕಿ ಬರೋದಾದ್ರೆ ನಾನ್ ನಿಮ್ಮನ್ನ ಖಂಡಿತ ಹನಿಮೂನ್ಗೆ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗ್ತೀನಿ. ಬದುಕಿರೋ ಪಾಂಡ್ರಂಗ. ಯಾಕ್ರಿ ಈ ನೀನಾಸಂ ನಾಟಕ ಆಡಿದ್ರಿ? ಚಳಿಲಿ ನನ್ನನ್ನು ಹೊರಗಾಕಿದ್ರಲ್ಲ, ನಿಮ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ. ಸಿಂಗಾಪುರ್ಗೆ ಹೋಗೋಣ. ಸಿಂಗಾಪುರ ಇಲ್ಲ, ಏನೂ ಇಲ್ಲ. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಏನು